ಎಲ್ಲರಿಗೂ. ಓಕೆ, ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಯಾವುದಕ್ಕೂ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು. ಡೈಲಿ ಚಪಾತಿ ಮಾಡ್ತೀವಲ್ವ, ಸ್ವಲ್ಪ ನಾನು ಡಿಫ್ರೆಂಟ್ ವಿಧಾನದಲ್ಲಿ ಪರೋಟ ಇವತ್ತು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಇಲ್ಲಿ ಇವಾಗ ಒಂದು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಒಣಮೆಣಸು, ಒಂದು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ, ಹಾಗೂ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಇವಾಗ ನೀರಲ್ಲಿ ಏನ ಹಾಕ್ಬಿಡಿ, ಹೀಗೇನೆ ಸ್ವಲ್ಪ ಗರ್ರ ಮಾಡಿ. ನೋಡಿ, ಇಷ್ಟೇ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಇಲ್ಲಿ ಚಪಾತಿ ಹಿಟ್ಟು ನಾನು ಕಲಸಿ ಮೊದಲೇ ಇಟ್ಟಿದ್ದೀನಿ. ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರಿ ನೋಡಿ, ಅದೇ ರೀತಿ ನೀವು ಇಲ್ಲಿ ಕಲಸಿದ್ರೆ ಆಯ್ತು. ಇವಾಗ ಇದನ್ನು ಉಂಡೆಯಾಗಿ ತೆಗೆಯೋಣ. ಇವಾಗ ಒಂದು ಉಂಡೆ ತಗೊಳ್ಳೋಣ. ಸ್ವಲ್ಪ ಒಣ ಹಿಟ್ಟು ಹಾಕೋಣ. ನಾರ್ಮಲ್ ಆಗಿ ಚಪಾತಿಗೆಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್ ಅದೇ. ಈಗ ಇದನ್ನು ಫಸ್ಟಿಗೆ ಇದನ್ನು ಒಣ ಹಿಟ್ಟು ಹಾಕಿ ಸ್ವಲ್ಪ ತೆಳುವಾಗಿ ಲಟ್ಟಿಸೋಣ. ನೋಡಿ, ಈ ರೀತಿ ಬಂದರೆ ಸಾಕು, ಇಷ್ಟು ತೆಳುವಾಗಿ. ಆಮೇಲೆ ಇದರ ಮೇಲೆ ಒಂದು ದೊಡ್ಡ ಚಮಚದಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿ ಎಲ್ಲ ಕಡೆ ಸ್ವಲ್ಪ ಇದನ್ನು ಈ ರೀತಿ ಕೈಯಿಂದ ಅಪ್ಲೈ ಮಾಡಿ. ಓಕೆ, ನೋಡಿ ಈ ರೀತಿ ಆಗಬೇಕು. ಎಣ್ಣೆ ಹಾಕಲೇಬೇಕು ನೀವು. ಎಣ್ಣೆ ಬದಲು ತುಪ್ಪ ಕೂಡ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದಿಲ್ಲಿ. ಇವಾಗ ಸೀರೆಗೆ ಯಾವ ರೀತಿ ನಾವು ನೆರೆಗೆ ತೆಗಿತೀವಿ ನೋಡಿ, ಅದೇ ರೀತಿ ಫೋಲ್ಡ್ ಮಾಡ್ತಾ ಹೋದ್ರೆ ಆಯ್ತು. ನೋಡಿ, ಹೀಗೆ ಆದಷ್ಟು ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ. ಸೀರೆ ನೆರೆಗೆ ತೆಗಿತೀವಿ ನೋಡಿ, ಸೇಮ್ ಅದೇ ರೀತಿ. ಹೀಗೆ ನೋಡಿ. ಇವಾಗ ಒಂದು ಸೈಡಿಂದ ಇದನ್ನು ರೋಲ್ ಮಾಡಿ, ಸ್ವಲ್ಪ ಎಳೆದೆಳೆದು ರೋಲ್ ಮಾಡ್ತಾ ಹೋಗಿ. ಹಿಟ್ಟನ್ನು ಎಳೆದೆಳೆದು ಸೈಡಲ್ಲಿ ಅಂಟಿಸಿ. ಇದೇ ರೀತಿ ಎಲ್ಲವನ್ನು ಇವಾಗ ಫಸ್ಟಿಗೆ ನಾವು ಮಾಡಿ ರೆಡಿ ಮಾಡಿ ಇಡೋಣ. ಓಕೆ, ಇವಾಗ ಇದೇ ರೀತಿ ಎಲ್ಲವನ್ನು ಕೂಡ ನಾನು ಫಸ್ಟಿಗೆ ಲಟ್ಟಿಸಿ ರೆಡಿ ಮಾಡಿ ಇಡ್ತೀನಿ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಮೊದಲೇ ನಾವು ಮಾಡಿಡ್ಬೇಕು ಎಲ್ಲವನ್ನು, ಅವಾಗ ನಮಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ನಾನು ಇದು ತೋರಿಸಿದೆ ನೋಡಿ ಈ ರೀತಿ ಮಾಡಿ ಅಂತ ಹೇಳಿ. ಇದನ್ನುಂಟು ನೋಡಿ, ಇದೆಲ್ಲ ಆದ್ಮೇಲೆ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಯಾಕೆಂದ್ರೆ ನೀರುಳ್ಳಿ ಹಾಗೂ ಉಪ್ಪು ಹಾಕಿರ್ತೀವಲ್ವಾ, ಅದು ನೀರು ಬಿಡುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ಚಪಾತಿ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಮಿಕ್ಸ್ಚರ್ ಉಂಟು ನೋಡಿ, ಇದನ್ನು ನೀವು ಎಲ್ಲ ಚಪಾತಿ ಈ ರೀತಿ ಮಾಡಿ ಆದ್ಮೇಲೆ ನೀವು ಮಾಡಿ. ಅಥವಾ ಅವಾಗ್ಲೇ ಹಾಕಿ ನೀವು ಮಾಡೋದಾದ್ರೆ ಮೊದಲೇ ಮಾಡಿ, ಪರವಾಗಿಲ್ಲ. ಆದರೆ ಇಡುವುದಾದ್ರೆ ಲಾಸ್ಟ್ ಮಾಡೋದಾದ್ರೆ ಮಾತ್ರ ಮತ್ತೆ ಮಾಡಿ, ಗೊತ್ತಾಯ್ತಲ್ಲ. ಓಕೆ, ಇವಾಗ ಒಂದು ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಲಟ್ಟಿಸೋಣ. ಇವಾಗ ಮಸಾಲವನ್ನು ಹಾಕೋಣ. ಆಮೇಲೆ ಮೆಲ್ಲನೆ ಸ್ವಲ್ಪ ಲಟ್ಟಿಸಿ, ಜಾಸ್ತಿ ಬೇಡ, ಸ್ವಲ್ಪ ಅದಕ್ಕೆ ಅಂಟ್ಲಿಕ್ಕೆ ಅಷ್ಟೆ. ನೋಡಿ ಈ ರೀತಿ.
ಒಮ್ಮೆಲೆ ನಿಮಗೆ ಲಟ್ಟಿಸಿ ಆಮೇಲೆ ಮಸಾಲವನ್ನು ಹಾಕಿ ಲಟ್ಟಿಸಲು ಕಷ್ಟ ಆಗುತ್ತೆ ಅಂತ ಆದರೆ ನೀವು ಇದೇ ರೀತಿ ಫಸ್ಟಿಗೆ ದೊಡ್ಡದಾಗಿ ಲಟ್ಟಿಸಿ ಆಮೇಲೆ ಚಮಚದಲ್ಲಿ ಇದನ್ನು ಮಸಾಲವನ್ನು ಹಾಕಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಬೋದು. ಈ ರೀತಿ ಕೂಡ ನೀವು ಮಾಡಿದರೂ ಚೆನ್ನಾಗಾಗುತ್ತೆ. ಇದು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ ಆ ರೀತಿ ಮಾಡಿ. ನಾನು ಜಸ್ಟ್ ನಿಮಗೊಂದು ಹೊಸದಾದ ರೀತಿ ತೋರಿಸೋದು, ಅದರಲ್ಲಿ ನೀವು ಸ್ವಲ್ಪ ಟ್ವಿಸ್ಟ್ ಮಾಡಿ ಇನ್ನೂ ಕೂಡ ಒಳ್ಳೇದು ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೂ ಆಗುತ್ತೆ. ಇವಾಗ ಇದನ್ನು ಕಾವಲಿಯಲ್ಲಿ ಹಾಕೋಣ. ಕಾವಲಿ ಆಲ್ರೆಡಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫ್ರೈಂಗ್ ಪ್ಯಾನ್ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಮೇಲ್ಗಡೆಯಿಂದ ಆಯಿಲನ್ನು ಹಾಕೋಣ. ಸ್ವಲ್ಪ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆ, ಇವಾಗ ಟರ್ನ್ ಮಾಡೋಣ. ಎರಡು ಸೈಡ್ ಕೂಡ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ಒಂದು ಫ್ರೈ ಆಗ್ತಾ ಇರುವಾಗ ಇನ್ನೊಂದು ನೀವು ರೆಡಿ ಮಾಡಿ ಇಡ್ಬೋದು. ಅದೇ ರೀತಿ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ನೀವು ಮಾಡಿ ಅಷ್ಟೇ. ತುಂಬ ಸುಲಭ ಉಂಟಿದು. ಸ್ವಲ್ಪ ಇದಕ್ಕೆ ಪ್ರೆಸ್ ಆದರೆ ಸಾಕು, ಆಮೇಲೆ ಇದರ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ, ಹಾಗಾಗಿ ನಿಮಗೂ ಕೂಡ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ಓಕೆ ನೋಡಿ, ಇವಾಗ ಇದು ಫ್ರೈ ಆಗಿದೆ. ಓಕೆ, ಇದೇ ರೀತಿ ಎಲ್ಲವನ್ನು ಕೂಡ ನಾವು ಇವಾಗ ಏನು ಮಾಡೋಣ, ಫ್ರೈ ಮಾಡೋಣ. ಈಗ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಉಂಟು, ಆದರೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿ ಇರುತ್ತೆ ಇದು. ಇದನ್ನು ಚಟ್ನಿ, ಸೆಜ್ವಾನ್ ಚಟ್ನಿ ಇರಲಿ ಯಾವುದೊಂದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಜಸ್ಟ್ ನೀವು ಟ್ರೈ ಮಾಡಿ ಇದನ್ನು. ಓಕೆ, ನೋಡ್ತಾ ಇದ್ದೀರಲ್ಲ, ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟಲ್ಲಿ ಕೂಡ ತುಂಬ ಒಳ್ಳೆಯದಿರುತ್ತೆ. ಹಾಗಾಗಿ ಸೇಮ್ ತಿಂದು ಬೇಜಾರಾಗಿದೆ ಆದರೆ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಓಕೆ, ಇವಾಗ ಪರೋಟ ರೆಡಿ ಆಯಿತು. ಬಿಸಿ ಬಿಸಿ ಇದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು. ಜಸ್ಟ್ ನೀವು ಫ್ರೈ ಮಾಡಿ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಕರುಮುಕರು ಉಂಟು, ಆ ನೀರುಳ್ಳಿ ಎಲ್ಲ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಖಾರ ಉಂಟು, ಸ್ವಲ್ಪ ಚೆನ್ನಾಗಿದೆ. ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಜಸ್ಟ್ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ಹಾಗೂ ಹೇಗಾಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.